ಪಿರಿಯಾಪಟ್ಟಣ ತಾಲೂಕಿನ ಕೆ ಬಸವನಹಳ್ಳಿ ಗ್ರಾಮದ ಶ್ರೀ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯಕ್ರಮ 2 ದಿನ ಕಾಲ ವಿಜೃಂಭಣೆಯಿಂದ ಜರುಗಿತು. ದೇವಸ್ಥಾನದ ಪ್ರತಿಷ್ಠಾಪನೆ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯವಾಚನ, ಗಂಗಾ ಪೂಜೆ, ಆದಿವಾಸ ಹೋಮಗಳು, ಪ್ರತಿಷ್ಠಾ ಹೋಮ, ಪ್ರಾಣ ಪ್ರತಿಷ್ಠೆ, ಕಲಾತತ್ವ ಹೋಮ, ಪ್ರಾಯಶ್ಚಿತ್ತ ಹೋಮ, ಪೂರ್ಣಾಹುತಿ, ಕುಂಭಾಭಿಷೇಕ, ಅಭಿಜಿನ್ ಮುಹೂರ್ತದಲ್ಲಿ ಶಿಖರ ಕಳಸ ಪ್ರತಿಷ್ಠಾಪನೆ ಮತ್ತು ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ನಡೆಸಲಾಯಿತು. ಪಶು ಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವ ಕೆ. ವೆಂಕಟೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನೋಡಿ, ದೇವಸ್ಥಾನ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ. ಯಾರಾದರೂ ಮಾಡಲಿ, ಬಹಳ ಚೆನ್ನಾಗಿ ಸುಂದರವಾಗಿ ಚೆನ್ನಾಗಿ ಮಾಡಿಸಿದ್ದಾರೆ. ಮತ್ತೆ ದೇವಸ್ಥಾನ ನೋಡ್ಲಿಕ್ಕೂ ಒಂಥರ ಆನಂದ ಆಗ್ತದೆ. ಈ ಕೆತ್ತನೆ ಕೆಲಸ ಮಾಡಿರುವುದು ಎಲ್ಲ ಆ ಕಲಾಕೃತಿಗಳನ್ನ ಮಾಡಿರ್ತಕ್ಕಂಥದ್ದು ನೋಡಿದಾಗ ಬಹಳ ಸಂತೋಷ ಆಗ್ತದೆ. ಬಹಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದೀರಿ. ದೇವಸ್ಥಾನ ಮಾಡೋಕ್ಕೆ ಬಹಳ ಶ್ರಮ ಪಟ್ಟಿದ್ದೀರಿ. ಅಲ್ಲಿ ಇಲ್ಲಿ ಓಡಾಡಿ ಎಲ್ಲೆಲ್ಲಿ ಯಾರು ಹಣ ತಗೊಳ್ಳೋ ಸಾಧ್ಯ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ದೀರಿ. ನನ್ನ ಅತ್ಯಂತ ಕಳಕಳಿಯ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಈ ಮುಂದೆ ಇಷ್ಟೆಲ್ಲ ಖರ್ಚು ಮಾಡಿ ಶ್ರಮಪಟ್ಟು ದೇವಸ್ಥಾನ ನಿರ್ಮಾಣ ಮಾಡಿ ಅಂದ್ರೆ ದೇವಸ್ಥಾನದ ಅಲ್ಲಿ ಕರೆಕ್ಟಾಗಿ ಪೂಜೆ ಪುರಸ್ಕಾರ ನಡೀತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ತಾವು ಗಮನದಲ್ಲಿ ಇಟ್ಕೊಂಡ್ರೆ ಗ್ರಾಮಸ್ಥರು ಒಳ್ಳೆಯದು. ಬಂದ್ಮೇಲೆ ಸುಮಾರು ಬಹಳಷ್ಟು ಜನ ಹಣ ನಮ್ಮನ್ನ ದೇವಸ್ಥಾನಕ್ಕೆ ಅಂತೇಳಿ ಬಹಳ ಹಣ ಕೇಳಿದ್ದಾರೆ. ಸುಮಾರು ಇಲ್ಲಿವರೆಗೆ ನಾವು 2.5 ವರ್ಷದಲ್ಲಿ 5-6 ಕೋಟಿ ಹಣ ದೇವಸ್ಥಾನಕ್ಕೆ ಕೊಡಿಸಿದ್ದೀವಿ. ನಾವು ಯಾವ ಹಳ್ಳಿಗೆ ಹೋದ್ರು ದಿನನಿತ್ಯ ದೇವಸ್ಥಾನ ಈಗ ನೀವು ಈಗ ಚಿಕ್ಕಮ್ಮ ದೊಡ್ಡಮ್ಮನ ತಾಯಿ ಮಾಡಿದ್ರಿ, ಈಗಾಗಲೇ ಬಸವೇಶ್ವರಿಗೆ ಏನು ಹಾಕ್ಬೇಕು ಅಂತ ಕೇಳ್ರಿ. ಹಿಂಗೆ ಈಗ ಜನರ ಬೇಡಿಕೆ ದಿನೇ ಏರ್ತಾ ಇದೆ, ಅದೇ ಇಳಿತಾ ಇಲ್ಲ. ನಾನು ಕೆಲಸ ಮಾಡ್ತಾ ಇದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೀವಿ, ಮುಗಿದೋಯ್ತು ಈಗ ಅಂತ ಆ ಥರ ಯೋಚನೆ ಮಾಡೋದು. ನಾವು ಕೆಲಸ ಮಾಡ್ದಂಗೆ ಅದು ಬೇಡಿಕೆಗಳು ಇನ್ನೂ ಒಂದ್ರ ಮೇಲೆ ಒಂದು ಏರ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೂ ಸಹ ನಮ್ಗೇನಪ್ಪ ಸಂತೋಷ ಏನಪ್ಪ ಅಂದ್ರೆ, ನಮ್ಮ ಕೈ ದುಡ್ಡೇ ನಾವು ಕೊಡೋದಿಲ್ಲ, ಸರ್ಕಾರದ ದುಡ್ಡೇ ಕೊಡೋದು. ಸರ್ಕಾರದ ದುಡ್ಡು ಕೊಟ್ಟರು ನಾವು ಸರ್ಕಾರದಲ್ಲಿ ನಾವು ಹೋರಾಟ ಮಾಡಿ ಇಂತಿಂಥ ಕಾರ್ಯಕ್ರಮಗಳಿಗೆ ಹಣ ಬೇಕು ಅಂತೇಳಿ ಹಣ ಒದಗಿಸ್ತಕ್ಕಂಥ ಕೆಲಸನ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಕೇಳ್ತಿದ್ರೆ ಕ್ಷೇತ್ರ ಇಡೀ ರಾಜ್ಯದ ಶಾಸಕರಿದ್ದಾರೆ. ಎಲ್ಲ ಶಾಸಕರುಗಳು ಹೋಗಿ ಅವ್ರದೇ ಆದಂಥ ಯೋಜನೆಗಳನ್ನು ಮಾಡಬೇಕು ಅಂತೇಳಿ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತಕ್ಕಂಥ ಸ್ವಲ್ಪ ಕಷ್ಟ ಆದರೂ ನಾವು ಸ್ವಲ್ಪ ಒತ್ತಡ ಹಾಕಿ ಮಾಡಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಜನರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿಸ್ತಕ್ಕಂಥ. ಅದಕ್ಕೆ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಬೇರೆ ಬಂಧುಗಳೆಲ್ಲರೂ ಸಹಕಾರದಿಂದ ಇವತ್ತು ಆ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ಇರಿಗೇಷನ್ನಲ್ಲೂ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ತಂಬಾಗಲೆಲ್ಲ ಸಾಕಷ್ಟು ಕೆಲಸ ನಡೀತಾ ಇದೆ. ಇನ್ನೂ ಆಗ್ಬೇಕಾದಂಥ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ. ನಾನು ಬರೀ ನಿಮ್ಮನ್ನೇ ಕೇಳ್ತೇನೆ ಅಥವಾ ಏನು ಕೇಳ್ತಾರೆ ಅಂತ ತಿಳ್ಕೊಬೇಡಿ. ನಾನು ನಮ್ಮ ಅಧಿಕಾರಿಗಳನ್ನೂ ಕೇಳ್ತೀನಿ, ಅವ್ರು ಏನೇನು ಹೇಳ್ತಾರೆ ಅವ್ರಿಗೆ ಅಂತೇಳಿ ಕೇಳ್ತಾರೆ. ಅವ್ರನ್ನೂ ನಾನು ಕೇಳ್ಕೊತೀನಿ. ನೀವು ಹೇಳಿದ್ದನ್ನು ಗಮನದಲ್ಲಿ ಇಟ್ಕೊಂಡಿರ್ತೀನಿ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಏನೇನು ಮಾಡ್ಬೋದು, ಮೊದಲನೇ ಆದ್ಯತೆ ಯಾವುದು, 2ನೇ ಆದ್ಯತೆ ಯಾವುದು, ಅದನ್ನ ಅಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಮಾಡೋಣ. ಈ ಕ್ಷೇತ್ರ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಜನರಿಗೆ ಸೌಲಭ್ಯಗಳು ಸಿಗಬೇಕು, ಮತ್ತೆ ನಮ್ಮ ರೈತರಿಗೆ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸನ ಮಾಡಬೇಕು. ಬರೀ ನಾವೇನೋ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ ಭಾಷಣ ಮಾಡೋಕ್ಕಾಗಲ್ಲ. ನಮ್ಮ ರೈತರಿಗೂ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸನ ಒಂದು ಕಡೆಯಿಂದ ಆಗಬೇಕು. ಆರ್ಥಿಕವಾಗಿ ಶಕ್ತಿ ತುಂಬ ಕೆಲಸ ಆಗಬೇಕು ಅಂದ್ರೆ ಏನು ಮಾಡಬೇಕು? ನೀರಾವರಿ ಯೋಜನೆಗಳಾಗಬೇಕು, ಏನೋ ವಿದ್ಯುತ್ ಶಕ್ತಿ ಒದಗಿಸ್ಬೇಕು ಕರೆಕ್ಟಾಗಿ. ಇವೆಲ್ಲ ಆದರೆ ನಿಮಗೆ ರೈತರು ತಮ್ಮ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತೇ ಕುಸುಮ್ ಯೋಜನೆ ಎಲ್ಲ ಜಾರಿ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಗತ ಪ್ರಾರಂಭ ಆಗ್ತಾ ಇದೆ. ಕುಸುಮ್ ಯೋಜನೆಯಲ್ಲಿ ನಮ್ಗೆ ನಮ್ಮ ಕುಸುಮ್ ಯೋಜನೆ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ನಾವು ಸೋಲಾರ್ ಕರೆಂಟ್ ಅನ್ನು ಉತ್ಪಾದನೆ ಮಾಡೋದು. ಆ ಸೋಲಾರ್ ಕರೆಂಟ್ ಉತ್ಪಾದನೆ ಮಾಡಿ ನಮ್ಮ ತಾಲೂಕಿಗೆ ಉಪಯೋಗಿಸ್ಬೇಕು. ಆ ರೀತಿ ಯೋಜನೆಗಳಿಗೆ ಎಲ್ಲ ಮಂಜೂರಿಗೆ ಕಳಿಸ್ತಾ ಮುಖ್ಯಮಂತ್ರಿಗಳು ಬಂದಾಗ ಶಂಕುಸ್ಥಾಪನೆ ಮಾಡಿಸಿದ್ರು. ಅವೆಲ್ಲ ಈಗ ಕಾರ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ಲ ಮಾಡುತ್ತೆ. ಇನ್ನು ನಿಮ್ಗೆಲ್ಲ ನಿರಂತರವಾಗಿ ಬೆಳಿಗ್ಗೆ ನಿಮಗೆ ಹಗಲೊತ್ತು 7 ಗಂಟೆ ಕರೆಂಟ್ 8 ಗಂಟೆ ಕರೆಂಟ್ ಕೊಡೋಕ್ಕೆ ನಮಗೆ ನಿರಂತರವಾಗಿ ಕರೆಂಟ್ ಕೊಡೋಕೆ ಅವಕಾಶ ಆಗ್ತದೆ. ಪಿರಿಯಾಪಟ್ಟಣ ತಾಲೂಕು ಕಣಗಾಲ್ ಕೆ ಬಸವನಹಳ್ಳಿ ಗ್ರಾಮ. ನಮ್ಮ ಊರಿನಲ್ಲಿ ಅನೇಕ ವರ್ಷಗಳಿಂದ ಈ ದೊಡ್ಡಮ್ಮ ಹಾಗೂ ಚಿಕ್ಕಮ್ಮ ದೇವಸ್ಥಾನವನ್ನು ಉದ್ಘಾಟನೆ ಮಾಡಬೇಕು,
ತುಂಬ ಸುಂದರವಾಗಿ ಕಟ್ಟಬೇಕು ಅಂತ ಅನೇಕ ಆಸೆಗಳನ್ನ ಇಟ್ಕೊಂಡಿದ್ದು. ಇದಕ್ಕೆ ನಮ್ಮ ಗ್ರಾಮದ ಎಲ್ಲರ ಸಹಕಾರ, ತನು ಮನ ಸಹಕಾರವನ್ನು ನೀಡಿದ್ದಾರೆ. ಇವರೆಲ್ಲರ ಸಹಕಾರದಿಂದ, ಹಾಗೆಯೇ ಮಾನ್ಯ ಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರಾದಂಥ ಕೆ ವೆಂಕಟೇಶ್ ಅವರ ತುಂಬು ಹೃದಯದ ಸಹಕಾರ, ಹಾಗೆಯೇ ಮಾಜಿ ಶಾಸಕರು ಕೆ ಮಾದೇವಣ್ಣನವರ ತುಂಬು ಹೃದಯದ ಸಹಕಾರ, ಈ ಇಬ್ಬರ ಸಹಕಾರ ಹಾಗೂ ಊರಿನ ಎಲ್ಲ ಗಣ್ಯರು ಹಾಗೂ ಯಜಮಾನರುಗಳು, ಅಕ್ಕಪಕ್ಕದ ಗ್ರಾಮಸ್ಥರು, ನಮ್ಮೂರಿನ ಮಕ್ಕಳು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ, ಈ ಸುಂದರ ದೇವಸ್ಥಾನ ಕಟ್ಟಲು ತುಂಬು ಹೃದಯದ ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್, ಮೈಮೂಲ್ ನಿರ್ದೇಶಕ ಪ್ರಕಾಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕೆ ಹೊಲದಪ್ಪ, ಕೆ ಬಸವನಹಳ್ಳಿ, ಕಣಗಾಲು, ಮನುಗನಹಳ್ಳಿ, ಕಡುವಿನ ಹೊಸಹಳ್ಳಿ, ಮಾದಾಪುರ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು, ದಾನಿಗಳು, ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.